ಗುತ್ತಿಗೆದಾರ ಸಚಿನ್ ಪಾಂಚಾಳ ಸೂಸೈಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಎಷ್ಟೇ ಕೇಳಿದ್ರು ರಾಜೀನಾಮೆ ಕೊಡಲ್ಲ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಇಲ್ಲ, ಬಿಜೆಪಿಯವರು ಎಷ್ಟೇ ಕೇಳ್ಕೊಂಡ್ರು ಅಷ್ಟೇ ಅಂತ ಹೇಳಿದ್ರು. ಹೈಕಮಾಂಡ್ ಮೆಚ್ಚಿಸಲಿಕ್ಕೆ ನನ್ನ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದಾರೆ. ಖರ್ಗೆ ಕುಟುಂಬದ ವಿರುದ್ಧ ಮಾತಾಡಿ ಹೈಕಮಾಂಡ್ ಮೆಚ್ಚಿಸ್ತಾರೆ. ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಯಾವುದೇ ಕಾರಣಕ್ಕೂ ಏನೇ ಹೋರಾಟ ಮಾಡಿದ್ರು ರಾಜೀನಾಮೆ ಪ್ರಶ್ನೆನೇ ಇಲ್ಲ. ಅವ್ರು ಹೆಂಗಾದ್ರೂ ಹೋರಾಟ ಮಾಡ್ಕೊಳ್ಳಿ, ಹೆಂಗಾದ್ರೂ ಪ್ರತಿಭಟನೆ ಮಾಡ್ಕೊಳ್ಳಿ, ನಾನಂತೂ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ರು. ಬಹಳಷ್ಟು ಪ್ರಯತ್ನಗಳನ್ನು ನಡೆಸಿದ್ದಾರೆ ಅವರ ಹೈಕಮಾಂಡನ್ನು ಮೆಚ್ಚೋಕ್ಕೆ, ನಮ್ಮ ರಾಜೀನಾಮೆ ಕೊಡಿಸ್ಲಿಕ್ಕೆ, ಮತ್ತು ಖರ್ಗೆ ಸಾಹೇಬ್ರ ಹೆಸರನ್ನು ಖರ್ಗೆ ಸಾಹೇಬ್ರ ಹೆಸರಿಗೆ ಒಂದು ಕಪ್ ಚುಕ್ಕೆ ತರಬಹುದಾ ಅಂತ ಒಂದು ಸಂಚನ್ನು ನಡೆಸಿದ್ದಾರೆ. ನಾನು ಹೋದ ಬಾರಿ ಕೂಡ ನನ್ನ BJP ಅವರಿಗೆ ಹೇಳಿದ್ದೆ, BJP ಅವರು ಸ್ವಲ್ಪ ಯಾಕೋ ಹೋಮ್ವರ್ಕ್ ಸರಿ ಮಾಡ್ತಾ ಇಲ್ಲ. ವಿಜೇಂದ್ರ ಅವರಿರ್ಬೋದು, ನಾರಾಯಣ ಸ್ವಾಮಿ ಚೆಲುವಾದಿ ಅವರಿರ್ಬೋದು, CT ರವಿ ಅವರಿರ್ಬೋದು, ಸ್ವಲ್ಪ ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಬಂದು ನಿಮ್ಮ ಮುಂದೆ ಕೂತ್ರೆ ನಿಮಗೂ ಪ್ರಶ್ನೆ ಕೇಳೋಕ್ಕೆ ಅನುಕೂಲ ಆಗುತ್ತೆ, ಮತ್ತು ನಾವು ಏನಾದರೂ ಲಾಜಿಕಲಿ ಇದ್ದರೆ ನಾವು ಕೂಡ ಉತ್ತರ ಕೊಡ್ಬೋದಾಗಿದೆ. ಆವಾಗ ನಿಮ್ಮ ಸರ್ಕಾರನೇ ಇತ್ತು, ನೀವೇ ಮುಖ್ಯಮಂತ್ರಿಗಳಿದ್ರಿ, ನೀವೇ ಮಂತ್ರಿಗಳಾಗಿದ್ರಿ. ಅದು ಮಾಡಿದಾಗ ನೀವು ಆ ವ್ಯಕ್ತಿಗೆ ಯಾರು ನಮ್ಮ ಕುಟುಂಬವನ್ನು ಸಾಫ್ ಮಾಡ್ತೀನಿ ಅಂತ ಹೇಳಿದ್ರು, ಯಾರು ನಮ್ಮ ಕುಟುಂಬವನ್ನು ನಿರ್ನಾಮ ಮಾಡ್ತೀನಿ ಅಂತಿದ್ರು, ನನ್ನ ಹೆಂಡತಿ ಮಕ್ಕಳನ್ನ, ಅವ್ರಿಗೇನು ಮಾಡಿದ್ರಿ ನೀವು? ಕೇಸ್ ಬುಕ್ ಮಾಡಿದ್ರ? ಅಂತ ಒಬ್ಬ ವ್ಯಕ್ತಿಗೆ ನೀವು ನಿಮ್ಮ BJPಯ ಅಧಿಕೃತ ಕ್ಯಾಂಡಿಡೇಟ್ ಮಾಡಿದ್ರಿ ಚಿತ್ತಾಪುರಿಗೆ. CT ರವಿ ಅವರಿರ್ಬೋದು, ನಾರಾಯಣ ಸ್ವಾಮಿ ಚೆಲುವಾದಿ ಇರ್ಬೋದು, ರಾಜೀವ್ ಅವರಿರ್ಬೋದು, ಇವರೆಲ್ಲ ಸುಳ್ಳಿನ ಶೂರರಾಗ್ಬಿಟ್ಟಿದ್ದಾರೆ. ಇವರ ರಾಜಕೀಯ ಅಸ್ತಿತ್ವ ಕಾಂಗ್ರೆಸ್ ಲೀಡರ್ ಹೆಸರುಗಳನ್ನ ಜಪ ಮಾಡೋದಕ್ಕಷ್ಟೇ ಇದೆ. ಸ್ವಂತಾಗಿ ಏನು ಕನ್ಸ್ಟ್ರಕ್ಟಿವ್ ಪಾಲಿಸಿ ಬಗ್ಗೆ ಮಾತಾಡ್ತಾರೇನ್ರಿ? ಯಾವ್ದಾದ್ರು ನೋಡಿದ್ದೀರಾ? ಕಳೆದ 1.5 ವರ್ಷದಲ್ಲಿ ಯಾವ್ದಾದ್ರು ಪಾಲಿಸಿ ಮ್ಯಾಟರ್ ಬಗ್ಗೆ ಮಾತಾಡಿದಾರೆ ಇವರು? ಸುಮ್ಮನೆ ಇವರು ಏನಾಗ್ಬಿಟ್ಟಿದೆ, ಹಿಟ್ ಅಂಡ್ ರನ್ ಮಾಡೋದ್ರಲ್ಲಿ ಪರಿಣಿತ ಏನು PhD ತಗೊಂಡ್ಬಿಟ್ಟಿದ್ದಾರೆ. ಒಟ್ಟಿಗೆ ಮುನಿರತ್ನ ಅವರು ದೋಷಾರೋಪಣ ಪತ್ರ ಸಲ್ಲಿಕೆ ಆಗಿದೆ, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ನನ್ನ ರಾಜೀನಾಮೆ ಕೇಳೋ ತಾಕತ್ತಿರೋರು ನಿಮಗೆ, ನಿಮ್ಮ ಪಕ್ಷದಲ್ಲಿರುವಂತ MLAಗಳ ರಾಜೀನಾಮೆ ಕೇಳೋ ತಾಕತ್ ನಿಮ್ಗಿಲ್ವಾ? ಏನು ಅಷ್ಟೆದ್ರಕ್ಕೆ ಸರ್ ಮುನಿರತ್ನ ಅವ್ರು ಕಂಡ್ರು? ಏನು ಮಾಡಿದ? ಏನು ಅಷ್ಟೇ ಭಯ ನಿಮಗೆ? ಇಲ್ಲಿ ನಿಮಗೂ HIV ಚೂಸ್ಬಿಡ್ತಾರಂತ. BJP ಅವರು ಖರ್ಗೆ ಅವ್ರ ಪುತ್ರ ಇದ್ದಾನಂತಾನೆ ಮಂತ್ರಿ ಆಗಿದ್ದೀನಿ. ಈಗ ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಮೈ ಫಾದರ್. ನಾನಂತೂ ಅರ್ಜಿ ಹಾಕಿ ಹುಟ್ಟಿಲ್ಲ ಅಲ್ಲ, ಇವ್ರುಗಳಿಗೆ ಯಾಕೆ ಇವ್ರ ತಂದೆಯವ್ರ ಮೇಲೆ ಅಷ್ಟು ಗೌರವ ಇಲ್ಲ, ಪ್ರೀತಿ ಇಲ್ಲ? ವಿಜೇಂದ್ರ ಅವರೆಲ್ಲ ಭಾಳ ಸಂಘಟನೆಯಿಂದ ಬಂದ್ರ? ಎಷ್ಟು RSS ಶಾಖೆಗಳು ಅಟೆಂಡ್ ಆಗಿದ್ದಾರೆ ತೋರಿಸಿ? ಎಷ್ಟು ಜನ ಇದ್ದಾರೆ? ಕುಟುಂಬ ರಾಜಕೀಯ ನಮ್ದ್ರಲ್ಲಿ ಜಾಸ್ತಿ ಇದೆ, BJPನಲ್ಲಿ ಇದೆ, ಚೆಕ್ ಮಾಡಿ ನೋಡ್ಬಿಟ್ರಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಇವ್ರಿಗೆಲ್ಲರಿಗೂ DNA ಟೆಸ್ಟ್ ಮಾಡಕ್ಕೆ ರೆಡಿ ಇದೀನಲ್ಲ ನಾನು, ಉಚಿತವಾಗಿ ಮಾಡಿಸಿದೀನಿ. ಇವ್ರು ತಗೊಂತ ಇಲ್ಲ, ಬಹುಶಃ ಅವರಿಗೆ ಹೆದರಿಕೆ ಏನಾದರೂ ಗೊತ್ತಾಗ್ಬಿಡ್ತದ ಅಂತ ಬೇರೆದು. ಈಗ ಯಾವಾಗಲೂ ಖರ್ಗೆ ಅವರಿಂದಾನೆ ಆಗಿದ್ದಾರೆ. ಖರ್ಗೆ ಹೌದು ಅಪ್ಪ, ನನ್ನ ಖರ್ಗೆ ಮಗ ನಾನೇನು ಇಲ್ಲ ಅಂತ ಅನ್ನಕ್ಕಾಗ್ತದ? ತೊಗೊಂಡ್ಬಿಡಿ, ನಿಮ್ದು ಫಸ್ಟ್ ಸಾಲ ಮೊದಲೇ ಸಾಲಿನಲ್ಲೇ ತೊಗೊಂಡ್ಬಿಡಿ, ಯಾರ್ಯಾರು ಏನೇನಿದಾರಂತ, MLCಗಳಿರ್ಬೋದು, MLAಗಳಿರ್ಬೋದು. ಈಗ 4 ಸರಿ ನಾನು ಚುನಾವಣೆ ಮಾಡಿದ್ದೀನಿ, 3 ಸರಿ ಗೆದ್ದಿದ್ದೀನಿ. ಈಗ ನಾವಾಗಿರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಕೃಷ್ಣ ಬೈರೇಗೌಡರಾಗಿರ್ಬೋದು, ಯಾವತ್ತರ ಹೇಳಿದೀವ ಇಲ್ಲಪ್ಪ ನಾವು ನಮ್ಮ ತಂದೆಯವ್ರ ಹೆಸರು ಇಲ್ಲ ಅನ್ನೋದು ಬರ್ತಾ ಇರಲಿಲ್ಲ ಅಂತ? ಹೌದು, ಅವರು ಮಾಡಿದ್ದಾರೆ. ಅದು ಹೋಲಿಕೆ ಯಾವಾಗಲೂ ಇದ್ದೇ ಇರ್ತದೆ, ಆದರೆ ಅವ್ರು ಸಾಧನೆ ಮಾಡೋಷ್ಟು ನಾವು ಮಾಡೋಕ್ಕಾಗ್ತದ?